ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇವತ್ತು ನಾವು ಕಜಾಯ ಹೇಗೆ ಮಾಡೋದು ಅಂತ ನೋಡೋಣ. ಇದೇನಕ್ಕೆ ಮಾಡ್ತಾರೆ ಅಂದರೆ ನೆಕ್ಸ್ಟ್ ಫ್ರೈಡೇ ವರಲಕ್ಷ್ಮಿ ಹಬ್ಬ ಇದೆ, ಅದಕ್ಕೋಸ್ಕರ ಮಾಡ್ತಾ ಇರೋದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇದಕ್ಕೆ ಮುಂಚಿತವಾಗಿ ಅಕ್ಕಿನ ಮಾರ್ನಿಂಗ್ಗೆ ನಾನು 1 kg ಅಕ್ಕಿ ತೊಗೊಂಡು ಅದನ್ನು ಚೆನ್ನಾಗಿ ನೆನೆಸಿಟ್ಬಿಟ್ಟು ತೆಗೆದು ತೊಳೆದ್ಬಿಟ್ಟು ಈ ಥರ ಹಾಕೊಳ್ಳಿ. ಅದಾದಮೇಲೆ ಚೆನ್ನಾಗಿ ಒಣಗಿರೋವಂಥದ್ದಾಗಿರ್ಬೋದು ಡ್ರೈ ಮಾಡಿಕೊಂಡು ಅಕ್ಕಿನ ಮಿಕ್ಸಿಗೆ ಹಾಕ್ಕೊಳ್ಳಿ. ಕೆಲವೊಬ್ಬರು ಗ್ರೈಂಡರ್ ಆಡಿಸ್ಕೊಂಬರ್ತಾರೆ, ಕೆಲವೊಬ್ಬರು ಮನೇಲಿ ಈ ಥರ ಮಿಕ್ಸಿ ಮಾಡ್ಕೊತಾರೆ. ನಾವು ಮಿಕ್ಸಿ ಮಾಡಿಕೊಂಡು ಈ ಥರ ಜಲ್ದಿ ಇಟ್ಕೊತೀವಿ. 1-2 ಟೈಮ್ಸ್ ಆ ಥರ ಮಾಡಿಕೊಂಡ್ರೆ ಈಸಿಯಾಗಿ ನೋಡಿ ಈ ಥರ ಕ್ಲೀನಾಗಿ ಗ್ರೈಂಡ್ ಮಾಡ್ಬಿಟ್ಟು ಮಿಕ್ಸಿ ತೊಗೊಂಡು ನಂತರ ಅದು ಉಳಿದಿರೋದನ್ನ ಸೈಡ್ಗೆ ತೆಗೆದುಬಿಟ್ರೆ ಸಾಕು ಫ್ರೆಂಡ್ಸ್. ಚೆನ್ನಾಗಿ ಸಾಫ್ಟಾಗಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾವು ಇದು ಮಾಡಿಕೊಂಡ್ರೆ ಸಾಕು. ನೋಡಿ, ನಾನು ತೊಗೊಂಡಿರೋದು 1 kg ಅಕ್ಕಿ ಈ ಥರ 2 ಬೇಷನಲ್ಲಿ ಆಗಿದೆ. ಬನ್ನಿ, ಇದಕ್ಕೆ ನಾನು ಬೆಲ್ಲ ಯೂಸ್ ಮಾಡ್ತಾ ಇರೋದು ಬಂದ್ಬಿಟ್ಟು 1 kgನೇ ಫ್ರೆಂಡ್ಸ್. 1 kg ಅಕ್ಕಿಗೆ 1 kg ಬೆಲ್ಲ ಬಂದ್ಬಿಟ್ಟು 1 kg. ಅದ್ರಲ್ಲಿ ಸ್ವಲ್ಪ ಸ್ವೀಟ್ ಬೇಕಂದರೆ ಒಂಚೂರು ಲೈಟಾಗಿ ಬೇಕಾದರೆ ಹಾಕ್ಕೋಬೋದು, ಅಥವಾ ಬೇಡ ಸ್ವೀಟ್ ಕಮ್ಮಿ ಇರಲಿ ನಾರ್ಮಲ್ ಆಗಿರಲಿ ಅನ್ನೋರು ಆ್ಯಸ್ ಇಟ್ ಈಸ್ 1 kgಗೆ 1 kg ಹಾಕ್ಕೊಂಡ್ರೆ ಸಾಕು. ಬೆಲ್ಲನ ಈ ಥರ ಕ್ಲೀನಾಗಿ ಚಚ್ಕೊಂಬಿಡಿ ಫ್ರೆಂಡ್ಸ್. ಪುಡಿ ಆಲ್ಮೋಸ್ಟ್ ಕಲ್ಲಿರೋ ಥರ ಇಲ್ದಿರ ಕ್ಲೀನಾಗಿ ಪುಡಿ ಮಾಡ್ಕೊಂಬಿಡಿ. ಈ ಥರ ಪುಡಿ ಮಾಡಿಕೊಂಡು ಮತ್ತೆ ಅದರಲ್ಲಿ ಚಿಕ್ಕದಾಗಿ ಸ್ವಲ್ಪ ದಪ್ಪ ಇರೋದನ್ನೆಲ್ಲ ಅದನ್ನು ಪುಡಿ ಮಾಡಿಬಿಡಿ. ಎಲ್ಲ ಕ್ಲೀನಾಗಿ ಈ ಥರ ನೋಡಿ, ಇಷ್ಟು ಕ್ಲೀನಾಗಿ ಫುಲ್ ಪುಡಿ ಮಾಡಿಬಿಟ್ರೆ ನಮಗೆ ಪಾಕ ಎತ್ತಬೇಕಾದ್ರೆ ಈಸಿ ಆಗಿಬಿಡುತ್ತೆ. ಇಲ್ಲಾಂದರೆ ಅದು ಉಂಡೆ ಬಂದ್ಬಿಟ್ಟು ನಮಗೆ ಕಜಾಯ ಟೇಸ್ಟ್ ಬರೋಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಕ್ಲೀನಾಗಿ ಜಜ್ಕೊಬೇಕು, ಪುಡಿ ಮಾಡ್ಕೊಬೇಕು. ಈ ಥರ ಪುಡಿ ಮಾಡ್ಕೊಂಡಾದ್ಮೇಲೆ ಒಂದು ಬೇಷನ್ ಒಳಗಡೆ ಅಥವಾ ಒಂದು ಇದರಲ್ಲಿ ತಗೊಳ್ಳಿ. ಬೆಲ್ಲ ಎಲ್ಲ ಅದರಲ್ಲಿ ಹಾಕ್ಕೊಂಡು ಫ್ರೆಂಡ್ಸ್, ವೀಡಿಯೋಸ್ ನೋಡ್ತಾ ಇದ್ದೀರಾ, ಲೈಕ್ ಕೊಡ್ತಾ ಇಲ್ಲ. ವೀಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಈ ಥರ ಆದಮೇಲೆ ಇದಕ್ಕೆ ಈಗ ನಾವು 1 ಗ್ಲಾಸು ನೀರು ಇಟ್ಕೊಳ್ಳೋಣ. ಚಿಕ್ಕ ಗ್ಲಾಸು, ಜಾಸ್ತಿ ನೀರು ಬೇಡ. ಜಾಸ್ತಿ ನೀರು ಹಾಕಿದ್ರೆ ಮತ್ತೆ ಪಾಕ ಇದಾಗಿ ಬರುತ್ತೆ, ಒಂಥರ ಮಂದ ಬರ್ದಿರ ಲೂಸಾಗಿ ಬರುತ್ತೆ. ಅದು ನಮಗೆ ಕಜಾಯ ಮಾಡೋಕ್ಕೆ ಬರೋಲ್ಲ ಫ್ರೆಂಡ್ಸ್. ನೋಡಿ, ಈ ಥರ ಕಳಿಸ್ಕೊಳ್ಳಿ. ಹೈ ಫ್ಲೇಮಲ್ಲಿ ಏನು ಬೇಡ, ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಬೋದು. ಹೈ ಫ್ಲೇಮಲ್ಲಿಟ್ಟು ಮಾಡ್ಬೋದು, ಅದಕ್ಕೇನಿಲ್ಲ. ನೋಡಿ, ಈ ಥರ ಅದೇ ನಾನು ಹೇಳಿದ್ನಲ್ವ, ಬೆಲ್ಲನ ಚಿಕ್ಕದಾಗಿ ಕ್ಲೀನಾಗಿ ಪುಡಿ ಮಾಡ್ಕೊಂಡು ಆಮೇಲೆ ಇದಕ್ಕೆ ಹಾಕ್ಕೊಳ್ಳಿ ಅಂತ. ನೋಡಿ, ನಾನು ಅಷ್ಟು ಪುಡಿ ಮಾಡಿದ್ರೂ ಸಣ್ಣದಾಗೇ ಇದೆ. ಒಂದು 20-25 ನಿಮಿಷ ಆದಮೇಲೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಒಂದು ತಟ್ಟೆಗೆ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ, ಈ ಥರ ಅಂದ್ಕೊಳ್ಳಿ. ಈ ಥರ ಉಂಡೆ ಆದರೆ ಸಾಕು ಫ್ರೆಂಡ್ಸ್, ಪಾಕ ರೆಡಿಯಾಗಿದೆ ಅಂತ ಅರ್ಥ. ನೋಡಿ, ಆಲ್ಮೋಸ್ಟ್ ರೆಡಿ ಆಗಿಬಿಟ್ಟಿದೆ. ಈಗ ಇದನ್ನು ನೀವು ಆಫ್ ಮಾಡಿಕೊಂಡು ಇಳಿಸ್ಕೊಳ್ಳಿ. ಇಳಿಸ್ಕೊಂಡಿದ್ದಾದಮೇಲೆ ಇದಕ್ಕೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ವ ಅಕ್ಕಿ ಹಸಿಟ್ಟು, ಅದನ್ನು ಈ ಥರ ಹಾಕ್ಕೊಂಡು ಸ್ವಲ್ಪ 2 ಸ್ಪೂನ್ಸ್ 3 ಸ್ಪೂನ್ಸ್ ಎಲ್ಲ ಈ ಥರ ಹಾಕ್ಕೊಂಡು ಚೆನ್ನಾಗಿ ಕಳಿಸ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಚೆನ್ನಾಗಿ ಕಳಿಸ್ತಾ ಇರೋದು ನಾನೇ, ನಮ್ಮ ಅಮ್ಮ ಇಟ್ಕೊಂಡಿದ್ದಾರೆ. ನೋಡಿ, ಈ ಥರ ಎಲ್ಲ ಅದು ಆಗೋಷ್ಟರಲ್ಲಿ ಈ ಇದಕ್ಕೆ ಬಂದ್ಬಿಡುತ್ತೆ ಫ್ರೆಂಡ್ಸ್. ಸ್ಟ್ರಕ್ಚರ್ ನೋಡಿ ಎಷ್ಟು ಕರೆಕ್ಟಾಗಿದೆ, ಈ ಥರ ಬರುತ್ತೆ. ಈ ಥರ ಬಂದಮೇಲೆ ಇದನ್ನು ನೀವು ಒಂದು ಪೇಪರ್ ಮೇಲೆ ಅಥವಾ ಒಬ್ಬಟ್ಟು ಮಾಡೋ ಪೇಪರು ಅಥವಾ ಆಯಿಲ್ ಪೇಪರ್ ಇರುತ್ತಲ್ಲ ಅದ್ರ ಮೇಲೆ, ಸೊ ಎಣ್ಣೆಯಿಂದಾದ್ರೂ ಮಾಡ್ಬೋದು ಅಥವಾ ನೀರಿನ ತಾವಿಂದಾದರೂ ಮಾಡ್ಬೋದು, ಹೇಗಾದರೂ ಮಾಡ್ಬೋದು. ನೀವು ಈ ಥರ ತಟ್ಕೊಂಡು ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಬಿಡಿ ಫ್ರೆಂಡ್ಸ್. ಫಸ್ಟು ಬಾಣಲಿಲಿ ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡು ಆಮೇಲೆ ಈ ಥರ ಬಿಟ್ಬಿಡಿ. ನೋಡಿ, ಬ್ರೌನ್ ಕಲರ್ ಬೇಕಾದವರು ಬ್ರೌನ್ ಕಲರಾಗಿ ಮಾಡ್ಕೊಬೋದು. ಕ್ರಿಸ್ಪಿ ಆಗಬೇಕು, ಚೆನ್ನಾಗಿರೋ ಕರಮ್ ಅಂತ ತಿನ್ನಬೇಕು ಅನ್ನೋರು ಆ ಥರ ಬೇಕಾದರೂ
ಸುಡ್ಬೋದು. ಸ್ವಲ್ಪ ಜಾಸ್ತಿ ಕುಕ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅಥವಾ ನಿಮ್ಮ ಅವರ ಟೇಸ್ಟ್ಗೆ ತಕ್ಕನಾಗಿ ಅದು ಇದು ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾವು ನಾರ್ಮಲಾಗಿ ಇದು ಬಂದ್ಬಿಟ್ಟು ನಾವು ಎಣ್ಣೆಯಲ್ಲಿ ತಟ್ಟಿರ್ತೀವಲ್ಲ, ಸ್ವಲ್ಪ ಎಣ್ಣೆ ಜಾಸ್ತಿ ಇದಾಗುತ್ತೆ. ಅದಕ್ಕೆ ಬಂದ್ಬಿಟ್ಟು ಆ ಥರ ಹಿಂಡ್ಕೊಳ್ಳಿ. ಆ ಥರ ಹಿಂಡ್ಕೊಂಡ್ರೆ ಎಣ್ಣೆ ಜಾಸ್ತಿ ಇರೋಲ್ಲ. ಇದು ಬಂದು ತುಂಬ ಸ್ಮೂತಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ವಾರ ಇಟ್ರೂ ಗಟ್ಟಿಯಾಗಲ್ಲ ಕಜ್ಜಾಯ. ತುಂಬ ಸ್ಮೂತಾಗೇ ಇರುತ್ತೆ. ನೀವು ಒಂದು ವಾರವರೆಗೂ ಇರುತ್ತೆ ನೋಡಿ ಫ್ರೆಂಡ್ಸ್. ಎಲ್ಲ ಮುಗೀತು. ಫೈನಲಾಗಿ ಇಷ್ಟ ಆಗಿದೆ. ಒಂದು ಸತಿ ಮನೇಲಿ ಟ್ರೈ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.